ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್. ಅಮೃತಧಾರೆ ಧಾರಾವಾಹಿಯಲ್ಲಿ ಆಲ್ಬಮ್ ಮೂಲಕ ಗೌತಮ್ ತನ್ನ ಅಪ್ಪ ಎಂಬ ಸತ್ಯವನ್ನು ಆಕಾಶ್ ಕಂಡುಕೊಂಡಿದ್ದಾನೆ. ತಂದೆ ಮಗನ ಭಾವನಾತ್ಮಕ ಪುನರ್ಮಿಲನದಿಂದ ಭೂಮಿಕಾ ಸಂತಸಗೊಂಡರೆ, ಗೌತಮ್ ಮತ್ತು ಆಕಾಶ್ ಒಟ್ಟಿಗೆ ಇರುವುದನ್ನು ನೋಡಿದ ಮಿಂಚುಗೆ ನೋವಾಗಿದೆ. ಇದು ಕಥೆಯಲ್ಲ, ಹೊಸ ಸಂಘರ್ಷವನ್ನು ಸೃಷ್ಟಿಸಿದೆ. ಅಮೃತಧಾರೆಯಲ್ಲಿ ಯಾರೂ ಊಹಿಸದ ರೋಚಕ ತಿರುವು ಪಡೆದುಕೊಂಡಿದೆ. ಭೂಮಿಕಾ ಮತ್ತು ಗೌತಮ್ರನ್ನು ಒಂದು ಮಾಡಿ ಎಂದು ವೀಕ್ಷಕರು ಗೋಗರೆಯುತ್ತಲೇ ಇದ್ದರು. ಆ ಆಸೆ ಈಡೇರುವ ಕಾಲ ಕೂಡಿ ಬಂದಿದೆ. ಹೌದು, ಕೊನೆಗೂ ಆ ಅಮೃತಗಳಿಗೆ ಕೂಡಿ ಬಂದಿದೆ. ಆಕಾಶ್ಗೆ ಗೌತಮ್ನೇ ತನ್ನ ಅಪ್ಪ ಎನ್ನುವ ಸತ್ಯ ಗೊತ್ತಾಗಿದೆ. ಮನೆಯಲ್ಲಿ ಇರುವ ಸೂಟ್ಕೇಸ್ನಲ್ಲಿದ್ದ ಆಲ್ಬಮ್ ನೋಡಿದ್ದಾನೆ ಆಕಾಶ್. ಅದರಲ್ಲಿ ಗೌತಮ್ ಮತ್ತು ಭೂಮಿಕಾ ಮದುವೆ ಫೋಟೋ ಕಂಡಿದೆ. ಆಗ ಗೌತಮ್ನೇ ತನ್ನ ಅಪ್ಪ ಎನ್ನುವ ಸತ್ಯ ತಿಳಿದಿದೆ. ಓಡಿ ಹೋಗಿ ಅಪ್ಪ ಎನ್ನುತ್ತಾ ಗೌತಮ್ನನ್ನು ಅಪ್ಪಿಕೊಂಡಿದ್ದಾನೆ. ಇದನ್ನು ನೋಡಿ ಗೌತಮ್ಗೆ ಅಚ್ಚರಿಯಾಗಿದ್ರೆ ಭೂಮಿಕಾ ಖುಷಿಯಾಗಿ ಇದ್ದಾಳೆ. ತಾನು ಗೌತಮ್ನಿಂದ ದೂರ ಇದ್ದರೆ ಅವರು ಖುಷಿಯಾಗಿರುತ್ತಾರೆ ಎಂದು ಭೂಮಿಕಾ ಅಂದುಕೊಂಡಿದ್ದು ಸುಳ್ಳಾಗಿತ್ತು. ತಾನಿಲ್ಲದೆ ಗೌತಮ್ ಬದುಕಲ್ಲ ಎನ್ನುವ ಅರಿವಾಗುತ್ತಿದ್ದಂತೆಯೇ ಪಶ್ಚಾತ್ತಾಪ ಪಟ್ಟಿದ್ದಳು. ಈ ಘಟನೆ ಅವಳಿಗೆ ಖುಷಿ ಕೊಟ್ಟಿದೆ. ಆದರೆ ಅದೇ ಇನ್ನೊಂದೆಡೆ ಮಿಂಚುಗೂ ಮನೆಯಲ್ಲಿ ಆಲ್ಬಮ್ ಸಿಕ್ಕಿದೆ. ಅದರಲ್ಲಿ ಆಕೆ ಗೌತಮ್ ಮತ್ತು ಆಕಾಶ್ ಒಟ್ಟಿಗೆ ಇರುವುದನ್ನು, ಇಬ್ಬರು ಖುಷಿಯಲ್ಲಿ ಆಟ ಆಡುವುದನ್ನೆಲ್ಲ ನೋಡಿದ್ದಾಳೆ. ಇದನ್ನು ನೋಡಿ ಆಕೆಗೆ ನೋವಾಗಿದೆ. ಅಪ್ಪ ಆಕಾಶ್ನನ್ನು ತನಗಿಂತ ಹೆಚ್ಚು ಪ್ರೀತಿ ಮಾಡುತ್ತಿದ್ದಾನೆ ಎಂದು ಅನಿಸಿರುವ ರೀತಿಯಲ್ಲಿ ಪ್ರೋಮೋ ಬಿಡುಗಡೆ ಮಾಡಲಾಗಿದೆ. ಹಾಗಿದ್ದರೆ ಇದೇ ಬೇಸರದಿಂದ ಮಿಂಚು ಮನೆ ಬಿಟ್ಟು ಹೋಗುತ್ತಾಳಾ ಎನ್ನುವ ಸಂದೇಹ ಕೂಡ ಕಾಡುತ್ತಿದೆ. ಇದನ್ನು ನೋಡಿದ ವೀಕ್ಷಕರು ಪ್ಲೀಸ್ ಹಾಗೆ ಮತ್ತೆ ಮಾಡಬೇಡಿ, ಅಪ್ಪ ಮಗ ಒಂದಾಗಿರುವ ಖುಷಿಯ ನಡುವೆಯೇ ಮಿಂಚು ಮನೆ ಬಿಟ್ಟು ಹೋಗುವ ಹಾಗೆ ಮಾಡಬೇಡಿ ಎಂದು ಕೇಳಿಕೊಳ್ಳುತ್ತಿದ್ದಾರೆ. ಒಟ್ಟಿನಲ್ಲಿ ಅಮೃತಧಾರೆ ಹೊಸ ತಿರುವಿನ ಜೊತೆ ರೋಚಕತೆಯನ್ನು ಉಂಟು ಮಾಡುತ್ತಿದೆ. ಇಬ್ಬರು ಒಂದಾಗಿ ಶಕುಂತಲಾ ಮತ್ತು ಜಯದೇವ್ಗೆ ಬುದ್ಧಿ ಕಲಿಸಲಿ ಎನ್ನುತ್ತಿದ್ದಾರೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.